ಜಗತ್ತಿನ ಕಣ್ಣು ಈಗ ಭಾರತದ ಮೇಲಿದೆ. ಏಷ್ಯಾ ಖಂಡದಲ್ಲಿ ಡ್ರ್ಯಾಗನ್ ಚೀನಾದ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವುದಕ್ಕಾಗಿ ಭಾರತ ಒಂದು ಮಹತ್ವದ ಮತ್ತು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಹೌದು, 7 ವರ್ಷಗಳ ಸುದೀರ್ಘ ಅಂತರದ ನಂತರ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಜರ್ಮನಿಗೆ ದಿಢೀರ್ ಭೇಟಿ ನೀಡ್ತಾ ಇದ್ದಾರೆ. ಹಾಗೂ ಇದು ಕೇವಲ ಒಂದು ಸಾಮಾನ್ಯ ವಿದೇಶಿ ಪ್ರವಾಸವಲ್ಲ, ಬದಲಾಗಿ ಭಾರತದ ನೌಕಾಪಡೆಯ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಸಾವಿರಾರು ಕೋಟಿ ಮೌಲ್ಯದ ಪ್ರಾಜೆಕ್ಟ್ 75 ಮೆಗಾ ಡಿಫೆನ್ಸ್ ಡೀಲ್. ಹಾಗಾದ್ರೆ ಏನಿದು ಒಪ್ಪಂದ? ಜರ್ಮನಿಯಿಂದ ಭಾರತಕ್ಕೆ ಸಿಗ್ತಾ ಇರುವ ಆ ಬ್ರಹ್ಮಾಸ್ತ್ರವಾದರೂ ಯಾವುದು? ಸೊ ಬನ್ನಿ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಮತ್ತು ಜರ್ಮನಿ ನಡುವಿನ ರಕ್ಷಣಾ ಸಂಬಂಧಗಳ ಹೊಸ ಐತಿಹಾಸಿಕ ಅಧ್ಯಾಯದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಏಪ್ರಿಲ್ 21ರಿಂದ 23ರವರೆಗೆ ನಡೆಯುತ್ತಿರುವ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಈ 3 ದಿನಗಳ ಜರ್ಮನಿ ಪ್ರವಾಸ ಭಾರತದ ಆತ್ಮನಿರ್ಭರ ಭಾರತದ ಕನಸಿಗೆ ಹೇಗೆ ರೆಕ್ಕೆ ಮೂಡಿಸಲಿದೆ ಅನ್ನೋದನ್ನ ನೋಡೋಣ. ಗೆಳೆಯರೇ, ಒಂದು ಕಾಲವಿತ್ತು ಭಾರತ ತನ್ನ ಸೇನೆಗೆ ಬೇಕಾದ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳಿಗೂ ಪರದೇಶಗಳ ಮುಂದೆ ಕೈ ಕಟ್ಟಿ ನಿಲ್ಬೇಕಿತ್ತು. ನಮಗೆ ಆಯುಧ ಕೊಡಿ ಅಂತ ಬೇಡಿಕೊಳ್ಳಬೇಕಾಗಿತ್ತು. ಆದರೆ ಇವತ್ತಿಗೆ ಕಾಲ ಬದಲಾಗಿದೆ. ಭಾರತವೀಗ ಬೇಡುವ ದೇಶವಲ್ಲ, ಜಗತ್ತೇ ಬೆರಗಾಗಿ ನೋಡುತ್ತಿರುವ ಬೆಳೆಯುತ್ತಿರುವ ಜಾಗತಿಕ ಶಕ್ತಿ. ನಾವೀಗ ನಮ್ಮ ಶಸ್ತ್ರಾಸ್ತ್ರಗಳನ್ನು ನಾವೇ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಹಾಗೂ ಈ ನಿಟ್ಟಿನಲ್ಲಿ ರಕ್ಷಣಾ ವಲಯವನ್ನು ಇನ್ನಷ್ಟು ಬಲಪಡಿಸುವುದಕ್ಕಾಗಿ ಭಾರತವು ತನ್ನ ರಕ್ಷಣಾ ಪಾಲುದಾರಿಕೆಗಳನ್ನು ವಿಸ್ತರಿಸುತ್ತಿದೆ. ಗೆಳೆಯರೇ, ಜರ್ಮನಿ ಪ್ರವಾಸದ ಅತಿ ದೊಡ್ಡ ಮತ್ತು ರೋಮಾಂಚನಕಾರಿ ಅಜೆಂಡಾ ಅಂದರೆ ಭಾರತದ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ 75. ಹಾಗಾದರೆ ಏನಿದು ಪ್ರಾಜೆಕ್ಟ್ 75? ಗೆಳೆಯರೇ, ಈ ಯೋಜನೆಯಡಿ ಭಾರತವು 6 ಅತ್ಯಾಧುನಿಕ ಜಲಂತರ್ಗಾಮಿ ನೌಕೆಗಳನ್ನು ಅಂದರೆ ಸಬ್ಮರೀನ್ಸ್ಗಳನ್ನು ನಿರ್ಮಿಸುವುದಕ್ಕಾಗಿ ಮುಂದಾಗಿದೆ. ಹಾಗೂ ಜಲಂತರ್ಗಾಮಿಗಳು ಕೇವಲ ಸಾಧಾರಣ ನೌಕೆಗಳಲ್ಲ, ಇವು AIP ತಂತ್ರಜ್ಞಾನದಿಂದ ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ತಂತ್ರಜ್ಞಾನದಿಂದ ಸುಸಜ್ಜಿತವಾಗಿರಲಿವೆ. AIP ತಂತ್ರಜ್ಞಾನದ ಅತಿ ದೊಡ್ಡ ಲಾಭವೆಂದರೆ ಈ ಜಲಂತರ್ಗಾಮಿಗಳು ಆಗಾಗ ಮೇಲ್ಮೈಗೆ ಬರುವ ಅಗತ್ಯವಿಲ್ಲ. ಶತ್ರುಗಳ ರಡಾರ್ ಕಣ್ಣಿಗೆ ಬೀಳದೆ ವಾರಗಟ್ಟಲೆ ಸಮುದ್ರದ ಆಳದಲ್ಲೇ ಕಾರ್ಯಾಚರಣೆಯನ್ನ ನಡೆಸಬಲ್ಲವು. ಹಾಗೂ ಈ ಬೃಹತ್ ಪ್ರಾಜೆಕ್ಟ್ನಲ್ಲಿ ಜರ್ಮನಿಯ ಪ್ರಖ್ಯಾತ ಕಂಪನಿ ಥೈಸನ್ ಗ್ರೂಪ್ ಮರೈನ್ ಸಿಸ್ಟಮ್ಸ್ ಭಾಗಿಯಾಗಿದೆ. ಇದು ಭಾರತದ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನೊಂದಿಗೆ ಸೇರಿ ಬಿಡ್ ಮಾಡಿದೆ. ಹಾಗೇನೆ ಇಲ್ಲಿ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ವಿಚಾರವೆಂದ್ರೆ ಈ ಜಲಂತರ್ಗಾಮಿಗಳನ್ನ ನಾವು ಜರ್ಮನಿಯಿಂದ ರೆಡಿಮೇಡ್ ಆಗಿ ತರ್ತಾ ಇಲ್ಲ, ಬದಲಾಗಿ ತಂತ್ರಜ್ಞಾನ ವರ್ಗಾವಣೆ ಅಂದ್ರೆ ಟೆಕ್ನಾಲಜಿ ಆಫ್ ಟ್ರಾನ್ಸ್ಫರ್ ಮೂಲಕ ಇವುಗಳ ಸಂಪೂರ್ಣ ನಿರ್ಮಾಣ ನಮ್ಮ ಭಾರತದಲ್ಲೇ ಆಗಲಿದೆ. ಹೌದು, ನಮ್ಮ ನೆಲದಲ್ಲೇ ನಮ್ಮ ಇಂಜಿನಿಯರ್ಗಳ ಕೈಯಿಂದ ಇವು ರೂಪುಗೊಳ್ಳಲಿವೆ. ಸೊ ಈಗ ಜಾಗತಿಕ ರಾಜಕೀಯದತ್ತ ಕಣ್ಣು ಹಾಯಿಸೋಣ. ಗೆಳೆಯರೆ, ಇಂಡೋ ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುವುದಕ್ಕಾಗಿ ನಿರಂತರವಾಗಿ ಯತ್ನಿಸುತ್ತಿದೆ. ಚೀನಾದ ಈ ಅತಿಯಾದ ಆಟೋಟೋಪಗಳಿಗೆ ತಕ್ಕ ಶಾಸ್ತಿ ಮಾಡುವುದಕ್ಕಾಗಿ ಭಾರತಕ್ಕೆ ತನ್ನ ಕಡಲ ಭದ್ರತೆಯನ್ನು ಅಜೇಯವಾಗಿ ಬೆಳೆಸುವ ಅನಿವಾರ್ಯತೆ ಇದೆ. ಸೊ ರಾಜನಾಥ್ ಸಿಂಗ್ ಅವರು ಜರ್ಮನಿಯ ರಕ್ಷಣಾ ಸಚಿವ ಬೋರಿಸ್ ಪಿಸ್ಟೋರಿಯಸ್ ಅವರೊಂದಿಗೆ ನಡೆಸುವ ದ್ವಿಪಕ್ಷೀಯ ಸಭೆಯಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆ ನಡೆಯಲಿದೆ. ಕೇವಲ ಜಲಂತರ್ಗಾಮಿಗಳು ಅಷ್ಟೇ ಅಲ್ಲ, ಭವಿಷ್ಯದ ಯುದ್ಧಗಳಿಗೆ ಬೇಕಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI, ಸೈಬರ್ ಸೆಕ್ಯುರಿಟಿ, ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನ ಮತ್ತು ಸಂಶೋಧನೆ ಹಾಗೂ ಅಭಿವೃದ್ಧಿ ಅಂದರೆ R&D ಕ್ಷೇತ್ರಗಳಲ್ಲಿ 2 ದೇಶಗಳು ಒಟ್ಟಾಗಿ ಕೆಲಸ ಮಾಡಲಿವೆ. ಸಮುದ್ರ ದಾಳದಲ್ಲಿ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ರಹಸ್ಯ ಶಕ್ತಿ ಈಗ ಭಾರತದ ಕೈ ಸೇರಲಿದೆ. ಹಾಗೆಯೇ ಭೇಟಿಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ. ಏಪ್ರಿಲ್ 23ರಂದು ರಕ್ಷಣಾ ಸಚಿವರು ಜರ್ಮನಿಯ ರಕ್ಷಣಾ ಉದ್ಯಮದ ಘಟಾನುಘಟಿ ಅಧಿಕಾರಿಗಳು ಮತ್ತು ಕಂಪನಿಗಳ ಮುಖ್ಯಸ್ಥರನ್ನ ಭೇಟಿಯಾಗಲಿದ್ದಾರೆ. ಭಾರತದಲ್ಲಿ ಪ್ರಸ್ತುತ ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಬೃಹತ್ ರಕ್ಷಣಾ ಕಾರಿಡಾರ್ಗಳನ್ನು ನಿರ್ಮಿಸಲಾಗ್ತಾ ಇದೆ. ಹಾಗೂ ಜರ್ಮನ್ ಕಂಪನಿಗಳಿಗೆ ಈ ಕಾರಿಡಾರ್ಗಳಲ್ಲಿ ಹೂಡಿಕೆ ಮಾಡುವುದಕ್ಕಾಗಿ ಭಾರತ ಮುಕ್ತ ಆಹ್ವಾನವನ್ನ ನೀಡಲಿದೆ. ಜಾಯಿಂಟ್ ಪ್ರೊಡಕ್ಷನ್ ಮತ್ತು ಸಪ್ಲೈ ಚೈನ್ ಅನ್ನು ಬಲಪಡಿಸುವ ಮೂಲಕ ಭವಿಷ್ಯದಲ್ಲಿ ಭಾರತವು ಕೇವಲ ತನಗಾಗಿ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ಹಬ್ ಆಗಿ ಹೊರಹೊಮ್ಮಲಿದೆ. ಹಾಗೂ ಇದರಿಂದ ಸಾವಿರಾರು ಭಾರತೀಯ ಯುವಕರಿಗೆ ಬೃಹತ್ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗಲಿವೆ. ಗೆಳೆಯರೆ, ಕಳೆದ 7 ವರ್ಷಗಳಲ್ಲಿ ಭಾರತೀಯ ರಕ್ಷಣಾ ಸಚಿವರೊಬ್ಬರು ಜರ್ಮನಿಗೆ ನೀಡ್ತಾ ಇರುವ ಮೊದಲ ಭೇಟಿ ಇದಾಗಿದೆ. ಯಾಕಂದ್ರೆ ಇದಕ್ಕೂ ಮುನ್ನ 2019ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಜರ್ಮನಿಗೆ ಭೇಟಿ ನೀಡಿದ್ರು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ, ರಾಜನಾಥ್ ಸಿಂಗ್ ಅವರ ಈ ಭೇಟಿ ಕೇವಲ ಒಂದು ಸಾಂಪ್ರದಾಯಿಕ ಪ್ರವಾಸವಲ್ಲ, ಇದು ಭಾರತ ಮತ್ತು ಜರ್ಮನಿ ನಡುವಿನ ರಕ್ಷಣಾ ಪಾಲುದಾರಿಕೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಐತಿಹಾಸಿಕ ಹೆಜ್ಜೆ.
ಗೆಳೆಯರೆ, ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಅನ್ನೋದು ಕೇವಲ ಒಂದು ಪದವಲ್ಲ, ಅದು ಪ್ರತಿಯೊಬ್ಬ ಸಾರ್ವಭೌಮ ರಾಷ್ಟ್ರದ ಜೀವಾಳ. ನಮ್ಮ ರಕ್ಷಣೆಗಾಗಿ ನಾವು ಬೇರೆಯವರನ್ನು ಅವಲಂಬಿಸಿದಾಗ ನಮ್ಮ ಸ್ವಾತಂತ್ರ್ಯವು ಕೂಡ ಅರ್ಧ ಕಸಿದುಕೊಂಡಂತೆ. ಆದರೆ ಇವತ್ತಿಗೆ ಮೇಕ್ ಇನ್ ಇಂಡಿಯಾದಡಿ ಭಾರತ ತನ್ನ ಕಾಲ್ ಮೇಲೆ ತಾನು ನಿಲ್ತಾ ಇದೆ. ಈ ಜರ್ಮನಿ ಅಂತ ತಂತ್ರಜ್ಞಾನ ದೈತ್ಯ ರಾಷ್ಟ್ರವು ಭಾರತದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕಾಗಿ ಮುಂದೆ ಬಂದಿರುವುದು ನಮ್ಮ ದೇಶದ ಬೆಳೆಯುತ್ತಿರುವ ಶಕ್ತಿಗೆ ಸಾಕ್ಷಿಯಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಸಮುದ್ರದ ಆಗಾದ ಆಳದಿಂದ ಹಿಡಿದು ಆಗಸದ ಎತ್ತರದವರೆಗೆ ಭಾರತದ ತ್ರಿವರ್ಣ ಧ್ವಜ ಇನ್ನಷ್ಟು ಗರ್ವದಿಂದ ಹಾರಾಡಲಿದೆ. ಸೊ ಗೆಳೆಯರೆ, ರಕ್ಷಣಾ ಸಚಿವರ ಈ ಐತಿಹಾಸಿಕ ಜರ್ಮನಿ ಭೇಟಿಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಜರ್ಮನಿಯ ನೆರವಿನೊಂದಿಗೆ ಸಿದ್ಧವಾಗುವ ಈ 6 ಜಲಾಂತರ್ಗಾಮಿಗಳು ಈ ಚೀನಾಗೆ ತಕ್ಕ ತಿರುಗೇಟು ನೀಡಲಿವೆ? ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ. ಮತ್ತು ಭವಿಷ್ಯದ ಇಂತಹ ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.